ಚಂದನ ಈಗ ಏನು ಮಾಡೋದು, ಹೀಗೆ ನೋಡಿ ಏನೆಂದುಕೊಂಡ್ರೋ ಎಂದವಳು ಸಂಕೋಚಗೊಂಡಿದ್ದಳು. ಅವಳನ್ನಾಗೆ ನೋಡಿದ ಗೌತಮ್ಗೆ ಮತ್ತಷ್ಟು ಆಕರ್ಷಕವಾಗಿ ಕಂಡಿದ್ದಳು. ಕಾಫಿ ಬೇಡ, ರೂಮಿಗೆ ಬಂದು ಕೆಲಸಕ್ಕೆ ಹೋಗುವ ಗಂಡನನ್ನು ಸರಿಯಾಗಿ ಕಳುಹಿಸಿಕೊಡು ಎಂದಿದ್ದ. ಸರಿಯಾಗಿ ಅಂದರೆ ಕೇಳಿದ್ದಳು. ಯೋಚಿಸು, ಬೇಗ ಬಾ ಹೇಳಿ ನಡೆದಿದ್ದ. ಯೋಚಿಸುತ್ತಲೇ ರೂಮಿಗೆ ಬಂದು ನಿಂತಿದ್ದಳು. ಗೊತ್ತಾಯ್ತಾ ಕೇಳಿದ್ದ. ಗೊತ್ತಾಯ್ತು, ನಿಮ್ಮ ಬಟ್ಟೆ ಐರನ್ ಆಗಿದೆ, ಶೂ ಪಾಲಿಷ್ ಆಗಿದೆ, ಪರ್ಫ್ಯೂಮ್ ನಿಮ್ಮ ಕಣ್ಣೆದುರೇ ಇದೆ, ಮೊಬೈಲ್ ಲ್ಯಾಪ್ಟಾಪ್ ಎಲ್ಲ ನಿಮ್ಮೆದುರೇ ಇದೆ. ಇನ್ನೇನಾದರೂ ಮರೆತಿದ್ದೇನಾ ನಿಮ್ಮನ್ನು ಸರಿಯಾಗಿ ಕಳಿಸಿಕೊಡಲು ಕೇಳಿದ್ದಳು. ಗೌತಮ್, ಸಾರ್ಥಕ ಆಯಿತು ಜನ್ಮ, ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ಯಾ. ನಿಂಗೆ ಹೀಗೆ ಹೇಳಿದರೆ ಈ ಜನ್ಮದಲ್ಲಿ ಅರ್ಥ ಮಾಡಿಸಲು ಆಗೋಲ್ಲ ಹೇಳಿ ನಿಂತಿದ್ದ. ಮುಖದಲ್ಲಿ ಕೋಪದ ಛಾಯೆ ನೋಡಿ. ಅರ್ಥ ಮಾಡಿಸಿಕೊಡ್ಬೇಕು ತಾನೇ, ಹೀಗೆ ಕೋಪ ಮಾಡಿಕೊಂಡ್ರೆ ಹೇಗೆ ಕಲಿಯಲಿ, ಹೊಸದು ತಾನೇ ಕೇಳಿದಳು. ಸರಿ, ಆ ವಿಷಯ ಬಿಡು. ಗಂಡ ಕೆಲಸಕ್ಕೆ ಹೋಗಬೇಕಾದ್ರೆ ಹೆಂಡತಿಗೆ ಹೇಗೆ ಸರಿಯಾಗಿ ಬಾಯ್ ಹೇಳಿ ಹೋಗ್ತಾನೆ ಎಂದು ತೋರಿಸ್ತೀನಿ, ನೆನಪಿಟ್ಟುಕೋ ಹೇಳಿದವನು ಬೊಗಸೆಯಲ್ಲಿ ಮುಖವಿಡಿದು ಹಣೆಗೆ ಚುಂಬಿಸಿ, ಇದು ಈ ಕ್ಷಣಕ್ಕೆ ಬಿಟ್ಟು ಹೋಗಬೇಕಲ್ಲ ಎಂದುಕೊಂಡು ಎನ್ನುತ್ತಾ ಕೆನ್ನೆಗೆ ಚುಂಬಿಸಿ, ಇದು ಮಧ್ಯಾಹ್ನಕ್ಕೆ, ಇದು ಸಂಜೆಗೆ ಎನ್ನುತ್ತಾ ಗಲ್ಲಕ್ಕೆ ಚುಂಬಿಸಿ, ಇದು ನಾನು ಬರುವವರೆಗೂ ನೀನು ನನ್ನ ಮಿಸ್ ಮಾಡಿಕೊಳ್ಬಾರ್ದು ಎಂದು ಎನ್ನುತ್ತಾ ಅವಳ ಅದರಗಳ ಕಡೆ ಬಾಗಿ ದೀರ್ಘವಾಗಿ ಚುಂಬಿಸಿದ. ಬಳಸಿದ ಚಂದನಗಳಲ್ಲಿ ಕರಗಿ ಹೋಗಿಬಿಡುವ ಬಯಕೆ ಕ್ಷಣಗಳ ಪರಿವೆ ಇದ್ದಂತಿರಲಿಲ್ಲ. ಮೊಬೈಲ್ ಸದ್ದಿಗೆ ಕೋಪದ ಮುಖ ಹೊತ್ತು ಅವಳಿಂದ ಸರಿದವನು ಅವಳನ್ನು ತೀರದ ಅನಿಸಿಕೆಯಿಂದ ನೋಡಿದ. ಮುಚ್ಚಿದ ಕಣ್ಣರೆಪ್ಪೆಗಳು ಇನ್ನೂ ಕಂಪಿಸುತ್ತಿದ್ದ ರೀತಿ ನೋಡಿ ಮೊಬೈಲ್ ಕಡೆ ನೋಡುವಷ್ಟರಲ್ಲಿ ಅದರ ಸದ್ದು ಅಡಗಿತು. ಮತ್ತೊಮ್ಮೆ ಹಣೆಗೆ ಮುತ್ತು ಕೊಟ್ಟವನು ಹೋಗಿ ಬರ್ತೀನಿ ಎಂದಿದ್ದ. ಗೌತಮ್ 2 ಹೆಜ್ಜೆ ಇಡುವಷ್ಟರಲ್ಲಿ ಚಂದನ ಅವನ ಕೈ ಹಿಡಿದು ನಿಲ್ಲಿಸಿದಳು. ತಿರುಗಿ ನಿಂತಿದ್ದ ಭಂಗಿಯಲ್ಲೇ ಏನಾದರೂ ಹೇಳುವುದಿತ್ತ ಕೇಳಿ ಅವಳತ್ತ ನೋಡಿದ. ಚಂದನ ಬಳಿಗೆ ಸರಿದವಳು ಮುಂಗಾಲ ಮೇಲೆ ನಿಂತು, ಇದು ಈ ಕ್ಷಣಕ್ಕೆ, ಇಂದು ಮಧ್ಯಾಹ್ನಕ್ಕೆ, ಇಂದು ಸಂಜೆಗೆ, ಇದು ನೀವು ಬರುವವರೆಗೂ ನನ್ನ ನೆನಪಿನಲ್ಲಿರಲು ಹೇಳುತ್ತಾ ಮೆಲ್ಲಗೆ ಚುಂಬಿಸಿದಳು. ಅವಳಿಂದ ಅದನ್ನು ನಿರೀಕ್ಷಿಸದೇ ಇದ್ದ ಗೌತಮ್ ಇನ್ನು ಸ್ವಲ್ಪ ಸಂಕೋಚ ಬಿಟ್ಟಿದ್ರೆ ಆಗುತ್ತಿತ್ತು ಹೇಳುತ್ತಾ ತಾನೇ ಆವರಿಸಿಕೊಂಡಾಗ ರಸಗಳಿಗೆ ಸದ್ದಿಲ್ಲದೆ ಸರಿದಿತು. ಮಹೇಂದ್ರ ಅವರು ಆಗಲೇ ಸಮಯವಾಗಿದೆ ಎಂದು ರೇಗಾಡುತ್ತಿದ್ದ. ಈಗ ಇಷ್ಟೊತ್ತಾಯಿತು, ಏನು ಮಾಡ್ತಾ ಇದ್ದಾನೆ ಎಂದುಕೊಂಡರೆ ಇಂದ್ರಾಣಿಯವರು ಮಗನ ಸುಖಿ ಜೀವನದಲ್ಲಿ ತಮ್ಮ ಸಂತೋಷ ಕಾಣುತ್ತಿದ್ದರು. ಬಂದ ಶಾಲಾ ಬಸ್ನ ಹಾರ್ನ್ ಸದ್ದು ಕೇಳಿದವರು, ಪಾವನಿ, ಪ್ರಕೃತಿ ರೆಡಿಯಾಗಿದ್ದಾಳಾ, ಬೇಗ ಕರೆದುಕೊಂಡು ಹೋಗು ಕೂಗಿ ಹೇಳಿದ್ದರು. ಅವರ ಧ್ವನಿ ಕೇಳಿ 1 ಹೆಜ್ಜೆ ಹಿಂದೆ ಸರಿದ ಚಂದನ ನೋಟ ಎತ್ತದೆ ಸಂಜೆ ಮನೆಗೆ ಬೇಗ ಬನ್ನಿ, ಕಾಯ್ತಾ ಇರ್ತೀನಿ ಎಂದಿದ್ದಳು. ಅವಳನ್ನು ಹಾಗೆ ಬಿಟ್ಟು ಹೋಗುವ ಮನಸ್ಸಿಲ್ಲದಿದ್ದರೂ ಕೆಲಸದ ಅರಿವಿತ್ತು. ಹೋಗಿ ಬರ್ತೀನಿ, ನನ್ನ ಹೆಂಡತಿ ಬುದ್ಧಿವಂತೆ ಹಿಂದೆ ಅರ್ಥ ಮಾಡಿಕೊಂಡಳು ಹೇಳಿ ನಡೆದಾಗ ನಗುವಿನೊಂದಿಗೆ ನಾಚಿಕೆ ಬೆರೆಸಿ ಅವನೊಂದಿಗೆ ಹೆಜ್ಜೆ ಹಾಕಿದಳು. ಕಾರಿನವರೆಗೂ ಜೊತೆಯಲ್ಲೇ ಬಂದವಳ ಕಣ್ಣು ತುಂಬಿಕೊಂಡೇ ಕಾರ್ ಸ್ಟಾರ್ಟ್ ಮಾಡಿದ್ದ. ಕಾರ್ ಗೇಟಿನಿಂದ ಹೊರಗೆ ಹೋಗುವವರೆಗೂ ಚಂದನ ಅಲ್ಲೇ ನಿಂತರೆ ಗೌತಮ್ ಹಾಗೆ ನಿಂತವಳನ್ನು ಮಿರರ್ನಲ್ಲಿ ನೋಡುತ್ತಾ ಮನೆಗೆ ಮತ್ತೆ ಬೇಗ ಬರುವ ನಿರೀಕ್ಷೆಯೊಂದಿಗೆ ಕಾರಿನ ವೇಗ ಹೆಚ್ಚಿಸಿದ. ಒಳಗೆ ಬಂದ ಚಂದನಗೆ ಮನಸ್ಸು ಭಾರವಾದಂತೆ ಎನಿಸಿತು. ಸೊಸೆಯ ಮುಖ ಬಾಡಿದ್ದು ಗಮನಿಸಿದ ಇಂದ್ರಾಣಿಯವರು ಹೊಸದಾಗಿ ಮದುವೆಯಾಗಿದ್ದಾರೆ. ಇಂತಹ ಸಮಯ ಮತ್ತೆ ಸಿಗದು. ಒಬ್ಬರ ಜೊತೆ ಒಬ್ಬರು ಹೆಚ್ಚು ಸಮಯ ಕಳೆದರೆ ಮತ್ತಷ್ಟು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಗೌತಮ್ಗೆ ಪಾವನಿ ಮೂಲಕ ಹೇಳಿಸಬೇಕು ಎಂದುಕೊಂಡರು. ತನ್ನ ಮೊಬೈಲ್ ಕರೆ ಕೇಳಿದಾಗ ಚಂದನ ತನ್ನ ರೂಮಿನ ಕಡೆ ನಡೆದಿದ್ದಳು. ಕರೆ ಸ್ವೀಕರಿಸಿ, ಹೇಳಿ ಅಪ್ಪಾಜಿ ಎಂದಿದ್ದಳು. ಕೃಷ್ಣ ಪ್ರಸಾದ್ ಅವರು, ಹೇಗಿದ್ದೀಯಾ, ತಿಂಡಿ ಆಯಿತಾ, ಅಲ್ಲಿ ಎಲ್ಲ ಚೆನ್ನಾಗಿ ನೋಡಿಕೊಳ್ತಿದ್ದಾರಾ ಎಂದು ಕೇಳಿದರು.
ನಿನ್ನೆ ಸಂಜೆ ಫೋನ್ ಮಾಡ್ತೀನಿ ಅಂದ್ರಿ, ಫೋನ್ ಮಾಡಲೇ ಇಲ್ಲ. ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ. ನನ್ನ ಬಗ್ಗೆ ಯೋಚಿಸಬೇಡಿ, ನಿಮ್ಮ ಆರೋಗ್ಯ ಜೋಪಾನ ಎಂದಿದ್ದಳು. ಹಿಂದಿನ ದಿನ ಸಂಜೆ ಕರೆ ಮಾಡೋಣ ಎನಿಸಿದರು ಆ ಸಮಯದಲ್ಲಿ ಅಳಿಯ ಮನೆಗೆ ಬಂದಿರ್ತಾನೆ ಎಂದುಕೊಂಡು ಅಂಥ ಆಲೋಚನೆ ಬಿಟ್ಟಿದ್ದರು. ಮಗಳ ಧ್ವನಿಯಲ್ಲಿದ್ದ ನಿಶ್ಚಿಂತೆ, ಸಂತೋಷ ಅವರವರೆಗೂ ತಲುಪಿತು. ಒಂದಷ್ಟು ಧೈರ್ಯ, ಭರವಸೆ ಮಾತುಗಳನ್ನು ಹೇಳಿದವರು, ನಿಮ್ಮಮ್ಮನ ಕೈಗೆ ಕೊಡ್ತೀನಿ ನೋಡು ಎಂದಿದ್ದರು. ಹೇಗಿದೆಯಾ ಚಂದನ ಕೇಳಿದ ತಾಯಿಯ ಮಾತಿಗೆ, ಚೆನ್ನಾಗಿದ್ದೇನೆ, ನನ್ನ ಬಗ್ಗೆ ಯೋಚಿಸಬೇಡಿ, ನನಗಿಲ್ಲಿ ಮೊದಲೇ ಇದ್ದ ಅಭ್ಯಾಸ ಇದೆ. ತಾಯಿ ಪದೇ ಪದೇ ಕರೆ ಮಾಡಿದಾಗಲೆಲ್ಲ ಇದೇ ಪ್ರಶ್ನೆ ಕೇಳುವುದು ನೆನಪಾಗಿ ಹೇಳಿ, ನೀವು ಹೇಗಿದ್ದೀರಾ ಎಂದವಳು ಒಂದಷ್ಟು ಮಾತನಾಡಿದಾಗ ಇಬ್ಬರ ಮನಕ್ಕೂ ನಿರಾಳವೆನಿಸಿತು. ರೂಮಿನಲ್ಲಿ ಗೌತಮ್ ನೆನಪಿನಲ್ಲಿ ಉಳಿಯುವ ಅನಿಸಿಕೆ ಮೂಡಿದರೂ ಕುಟುಂಬದ ಕಡೆಗೂ ಗಮನ ಕೊಡಬೇಕು ಎಂದುಕೊಂಡು ಹೊರಗೆ ಬಂದವಳು ಅಡುಗೆ ಮನೆಗೆ ಬಂದು ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಡುಗೆ ಆಗುತ್ತದೆ ಎಂದು ತಿಳಿದಾಗ, ಪರವಾಗಿಲ್ಲ, ನಿಧಾನಕ್ಕೆ ಮುಗಿಸಿ, ಇನ್ನೂ ಸಮಯವಿದೆ. ಅತ್ತಿಗೆ ಪಾಪುಗೆ ಅನ್ನ ತೆಗೆದುಕೊಂಡು ಹೋದ್ರಾ ಕೇಳಿದವಳು, ಇನ್ನೂ ಅವರು ಬಂದಿಲ್ಲ ಎಂದು ತಿಳಿದಾಗ ತಾನೇ ಬಂದು ಬಟ್ಟಲಿಗೆ ಅನ್ನ ಹಾಗೆ ತುಪ್ಪ ಹಾಕಿ ಅದನ್ನು ಮಗುವಿಗೆ ತಿನ್ನಲು ಆಗುವಂತೆ ಮಸೆದು ಕಾಯಿಸಿದ ಬಿಸಿ ನೀರನ್ನು ಬಾಟಲ್ಗೆ ತುಂಬಿ ಅವುಗಳನ್ನು ಹಿಡಿದು ಪಾವನಿಯ ರೂಮಿಗೆ ಬಂದಿದ್ದಳು. ಅವಳನ್ನು ನೋಡಿ, ನೀನೇ ನಿನ್ನ ಅಳಿಯನಿಗೆ ಊಟ ತಂದಿದ್ಯಾ? ನಾನೇ ಈಗ ಬರಬೇಕು ಎಂದುಕೊಂಡಿದ್ದೆ, ಕೊಡು ಎನ್ನುತ್ತಾ ಕೈ ಚಾಚಿದಾಗ, ಪರವಾಗಿಲ್ಲ ಅತ್ತಿಗೆ, ನಾನೇ ತಿನ್ನಿಸ್ತೇನೆ, ನೀವು ಬೇರೆ ಕೆಲಸ ಇದ್ದರೆ ನೋಡಿಕೊಳ್ಳಿ ಹೇಳುತ್ತಾ ತಾನೇ ತಿನ್ನಿಸಿದಳು. ಪಾವನಿ ಜೊತೆ ಮಾತನಾಡುತ್ತಲೇ ಬೇರೆ ಕೆಲಸ ಮುಗಿಸಿಕೊಂಡಳು. ನನ್ನ ಬಳಿ ಆಗಿದ್ದರೆ ತುಂಬ ಹಠ ಮಾಡ್ತಿದ್ದ. ಮಗಳನ್ನು ಕೊಡ್ತೀಯಾ ಅಂತ ನಿನ್ನ ಕೈಯಲ್ಲಿ ಇಷ್ಟು ಸುಲಭವಾಗಿ ತಿನ್ನಿಸಿಕೊಳ್ತಿದ್ದಾನೆ. ಮಾತಿಗೆ ರೇಗಿಸಿದಳು. ಚಂದನ ಮನದಲ್ಲಿ, ಅಂದು ಮಗಳು ಆದಾಗ ಮಿನಿ ನಾಲಾಯಕ್ ಅಂತ ಕರೆಯುತ್ತೀರಾ ಎಂದ ಸಂದರ್ಭ. ನನ್ನ ಮಗಳನ್ನು ಹಾಗೆ ಯಾಕೆ ಕರೆಯಲಿ? ನನ್ನ ಪ್ರಿನ್ಸೆಸ್ ದೇವತೆ ಅವಳು ಎಂದು ಪರವಶನಾಗಿ ನುಡಿದ ಕ್ಷಣ ನೆನಪಾಗಿತ್ತು. ಅತ್ತಿಗೆ, ಆದಿ ಮಲಗುವ ಆಗಿದ್ದಾನೆ, ಮಲಗಿಸಿ ಬನ್ನಿ, ಇನ್ನೇನು ಅಡುಗೆ ಆಗುತ್ತದೆ. ಮರೆತೇ ಬಿಟ್ಟೆ, ನನ್ನ ಮೊಬೈಲ್ ರೂಮಿನಲ್ಲಿದೆ ಹೇಳಿ ಆತುರವಾಗಿ ಬಂದವಳು ಬಂದಿದ್ದ ಕರೆಗಳನ್ನು ನೋಡುತ್ತಲೇ, ಇಷ್ಟೊಂದು ಸಲ ಫೋನ್ ಮಾಡಿದ್ದಾರೆ, ನಾನು ಬೇರೆ ಕಾಲ್ ರಿಸೀವ್ ಮಾಡಲಿಲ್ಲ, ಕೋಪಗೊಂಡಿರ್ತಾರೆ ಎಂದುಕೊಳ್ಳುತ್ತಿದ್ದವಳು ಮತ್ತೆ ರಿಂಗ್ ಆದ ಸದ್ದಿಗೆ ಬೆಚ್ಚಿ ಆತುರವಾಗಿ ಕರೆ ಸ್ವೀಕರಿಸಿ ಹೇಳಿ ಎಂದಿದ್ದಳು. ನಿನ್ನ ತಲೆ ಏನು ಹೇಳೋದು? ಎಷ್ಟು ಬಾರಿ ಫೋನ್ ಮಾಡೋದು? ಹುಷಾರಾಗಿದೆಯಾ? ಗಾಬರಿಯಲ್ಲಿ ಕೇಳಿದ್ದ. ಅತ್ತಿಗೆ ರೂಮಿನಲ್ಲಿದ್ದೆ ಎಂದಿದ್ದಳು. ಮೊಬೈಲ್ ಜೊತೆಯಲ್ಲಿ ಇಟ್ಕೊಳ್ಬೇಕು ತಾನೆ? ಇನ್ಮೇಲೆ ಜೊತೆಯಲ್ಲೇ ಇಟ್ಟುಕೊಳ್ಳುತ್ತೇನೆ. ಸುಮ್ಮನೆ ಪ್ರಾಣ ತಿಂತೀಯಾ? ಎಷ್ಟು ಗಾಬರಿಯಾಗಿತ್ತು ಗೊತ್ತಾ? ಗೊತ್ತಿಲ್ಲ. ನಿನ್ನ ತಲೆ, ಊಟ ಮಾಡಿದ್ಯಾ? ಈಗ ಮಾಡಬೇಕು. ಅಮ್ಮ, ತಾತ, ಪಾವನಿ ಊಟ ಮಾಡಿದ್ರಾ? ಇನ್ನೂ ಇಲ್ಲ. ನಿನ್ನ ಅತ್ತೆ ತಾತನಿಗೆ ಊಟದ ನಂತರ ಟ್ಯಾಬ್ಲೆಟ್ ತೆಗೆದುಕೊಳ್ಳಲು ಹೇಳು, ಒಮ್ಮೊಮ್ಮೆ ಮರೆತು ಬಿಡ್ತಾರೆ. ಸರಿ, ಮತ್ತೆ ಏನಾದರೂ ಹೇಳೋದಿದೆಯಾ? ಏನಾದರೂ ಇರುತ್ತೆ ಅಂತ ಈಗ ನೆನಪಾಯಿತು. ನಾನು ಹೊರಟು ಎಷ್ಟೊತ್ತಾಯಿತು? ಕಾಯ್ತಲೇ ಇದ್ದೆ. ನೀನಾಗಿ ಕರೆ ಮಾಡಿ ತಲುಪಿದ್ರಾ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಬೇಕು ಅನ್ನಿಸ್ಲಿಲ್ವಾ? ಅನಿಸಿತ್ತು. ಮತ್ತೆ ಯಾರ ಆರ್ಡ್ರ್ ಪಾಸ್ ಆಗಲು ಕಾಯ್ತಿದ್ದೆ. ನನಗೂ ಹಿಂದೆ ನಿಮಗೆ ಕರೆ ಮಾಡಿ ವಿಚಾರಿಸಬೇಕು ಎನಿಸಿತ್ತು, ಆದರೆ ಡಿಸ್ಟರ್ಬ್ ಆಗ್ಬೋದೇನೋ, ನನ್ನಿಂದ ತೊಂದರೆ ಯಾಕೆ ಎಂದು ಸುಮ್ಮನೆ ಉಳಿದೆ. ಉಪಯೋಗಿಸಬಾರ್ದ ಜಾಗದಲ್ಲಿ ಅತೀ ಬುದ್ಧಿವಂತಿಕೆ ಉಪಯೋಗಿಸ್ತೀಯಾ? ಸರಿ, ಕೋಪ ಮಾಡಿಕೊಳ್ಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕರ್ಮ, ನಿನ್ನಿಂದ ಬುದ್ಧಿ ಹೇಳಿಸಿಕೊಳ್ಳುವ ಕ್ಷಣ ಭವಿಷ್ಯದಲ್ಲಿ ಬರುತ್ತೆ ಅಂತ ನಿಜವಾಗಿ ಗೊತ್ತಿರಲಿಲ್ಲ. ಚೆನ್ನಯ್ಯನ ಕೈಯಲ್ಲಿ ಊಟ ಕಳಿಸಿಕೊಡ್ಲಾ? ಏನು ಬೇಡ, ಲೈಟಾಗಿ ಏನಾದರೂ ತಗೋತೀನಿ, ಸಂಜೆ ಮನೆಗೆ ಬೇಗ ಬರ್ತೀನಿ ಬಿಡು. ಜಂಕ್ ಫುಡ್ ತರಿಸಿಕೊಳ್ಬೇಡಿ, ಸಾರ್ಥಕ ಆಯಿತು ಜನ್ಮ. ಹೌದಾ? ನಗುವಿನೊಂದಿಗೆ ಕೇಳಿದಾಗ, ಸೀಟಿಗೆ ಪೂರ ಹೊರಗಿದವನು ಮಿಸ್ ಮಾಡಿಕೊಳ್ತಿದ್ಯಾ ಕೇಳಿದ್ದ. ನಿಜ ಹೇಳಬೇಕಾ? ನಿಜ ಹೇಳಲು ಸಂಕೋಚ ಆಗುತ್ತೆ.
ಪರವಾಗಿಲ್ಲ ಹೇಳು, ನನ್ನ ಬಳಿ ಸಂಕೋಚ ಇಟ್ಕೊಳ್ಬೇಡ. ಯಾಕೆ ಅಂತ ಗೊತ್ತಿಲ್ಲ, ತುಂಬ ಹಚ್ಚಿಕೊಂಡಿದ್ದೀನಿ ಅನ್ನಿಸ್ತದೆ. ನೀವು ಜೊತೆಗಿರುವ ಕ್ಷಣಗಳಿಗಿಂತ ಇಲ್ಲದೇ ಇರುವ ಕ್ಷಣಗಳಲ್ಲಿ ತುಂಬ ಕಾಡ್ತೀರಾ. ನಿಮ್ಮೊಂದಿಗೆ ಕಳೆದಿರುವ ಕ್ಷಣಗಳ ನೆನಪು ಹಿತ ನೀಡಿದರೂ ನೆನಪುಗಳೇ ಒಂದು ರೀತಿ ಆಂದೋಲನ ಮೂಡಿಸುತ್ತದೆ. ಅನಿಸಿಕೆ, ಆಲೋಚನೆ, ಅಭಿಪ್ರಾಯ, ಬೇಕು ಬೇಡ ಎಲ್ಲ ನಿಮ್ಮ ಸುತ್ತಲೇ ತಿರುಗುತ್ತಿರುತ್ತವೆ. ದೀರ್ಘವಾಗಿ ವಿವರಿಸಿದ್ದಳು. ಮನ ತುಂಬಿ ಬಂದಿತ್ತು. ನಾಲಾಯಕ್, ಊಟ ಚಿನ್ನಯ್ಯನ ಕೈಯಲ್ಲಿ ಕಳಿಸ್ಬೇಡ, ಕಾರು ಕಳಿಸ್ತೇನೆ, ನೀನೇ ಬಾ ಎಂದಾಗ ತನ್ನ ಒಪ್ಪಿಗೆ ತಿಳಿಸಿದಳು. ಹೊರಬಂದವಳು ಸಮಯ ನೋಡಿ ಎಲ್ಲರನ್ನೂ ಊಟಕ್ಕೆ ಕರೆದಿದ್ದಳು. ಇಂದ್ರಾಣಿ ಅವರು, ಚಂದನ ನೀನು ಊಟಕ್ಕೆ ಕೂರು ಹೇಳಿದಾಗ, ಅತ್ತೆ ಅದು ಅವರು ಊಟ ತರುವುದಕ್ಕೆ ಹೇಳಿದ್ದಾರೆ, ಕಾರು ಕಳಿಸ್ತಾರಂತೆ ಎನ್ನುತ್ತಿದ್ದಂತೆ ಪಾವನಿ, ಹಾಗಿದ್ರೆ ನೀನು ಅಣ್ಣನ ಜೊತೆಗೆ ಊಟ ಮಾಡು ಎಂದಾಗ ಇಂದ್ರಾಣಿ ಅವರು ಹಾಗೆ ಮಾಡು ಎಂದಿದ್ದರು. ಚೆನ್ನಯ್ಯ, ಸರೋಜಮ್ಮ ಚಂದನ ಕೈಯಿಂದ ಆ ಮನೆಯ ಬೀಗದ ಕೀ ಪಡೆದವರು ಪಾವನಿಯ ಮನೆ ಕಡೆ ನಡೆದಿದ್ದರು. ಚಂದನ, ಗೌತಮ್ ಸಂಜೆ ಒಟ್ಟಿಗೆ ಮನೆಗೆ ಬಂದಿದ್ದರು. ಬದುಕಿನ ಪ್ರತಿ ಕ್ಷಣವನ್ನು ಗೌತಮ್ ಕುತೂಹಲದಿಂದ ಆಸ್ವಾದಿಸುತ್ತಿದ್ದ. ರಾತ್ರಿ ಊಟದ ನಂತರ ಇದೇ ವಿಷಯವಾಗಿ ಚರ್ಚೆ ನಡೆದಾಗ, ಮೊದಲ ಮಗು ಬಾನಂತಿಯನ್ನು ಹಳೆ ಮನೆಗೆ ಕರೆದುಕೊಂಡು ಹೋಗುವುದು, ನಂತರ ಒಳ್ಳೆಯ ದಿನ ನೋಡಿ ಹೋಮ ಮಾಡಿಸಿ ಹೊಸ ಮನೆಯಲ್ಲಿ ಹಾಲು ಹುಕ್ಕಿಸುವುದು ಎಂದು ಮಾತಾಗಿತ್ತು. ಗೌತಮ್ಗೆ ಪ್ರತಿ ಮುಂಜಾನೆಯೂ ನಿತ್ಯ ನೂತನ ಎನಿಸುತ್ತಿತ್ತು. ಕಳೆದಿದ್ದ ನೀರಸ ದಿನಗಳ ನೆನಪನ್ನು ತೊಡೆದು ಹಾಕುತ್ತಿದ್ದ. ಹೆಂಡತಿ ತುಳಸಿ ಕಟ್ಟೆ ಸುತ್ತುವುದು ಅಥವಾ ಬೇಗ ಎದ್ದಿದ್ದರೆ ರಂಗೋಲಿ ಬಿಡಿಸುವುದು ನೋಡುತ್ತಾ ನಿಲ್ಲುವ ಕೆಲಸ ಶ್ರದ್ಧೆಯಿಂದ ಮಾಡುತ್ತಿದ್ದ. ಬೆಳಗಿನ ತಿಂಡಿಯ ನಂತರ ಸರೋಜಮ್ಮ ಡೈನಿಂಗ್ ಟೇಬಲ್ ಬಳಿ ತಂದುಕೊಟ್ಟ ಕಾಫಿ ಕಪ್ಪುಗಳನ್ನು ತೆಗೆದುಕೊಂಡವರು ಮಾತಿಗೆ ತೊಡಗಿದಾಗ ಇಂದ್ರಾಣಿ ಅವರು, ಗೌತಮ್ ಒಂದು ವಿಷಯ ಹೇಳಬೇಕಾಗಿತ್ತು ಎಂದಿದ್ದರು. ಹೇಳಿ, ಏನದು ಕೇಳಿದ್ದ. ಅದು ನನ್ನ ಅಣ್ಣ ನನ್ನನ್ನು ನೋಡಲು ಬರುತ್ತಿದ್ದಾನೆ. ತುಂಬ ವರ್ಷಗಳ ನಂತರ ಕಾರಣ ತಿಳಿದಿಲ್ಲ, ಏನೋ ಸಹಾಯವಾಗಬೇಕು ಎನ್ನುತ್ತಿದ್ದ. ಕರೆ ಮಾಡಿದಾಗ ಎಂದಿದ್ದರು. ಗೌತಮ್ ಯೋಚಿಸುವಂತೆ ಮುಖ ಮಾಡಿದವನು, ನಿಮಗೆ ವಿಷಯದ ಅಂದಾಜು ಇದೆಯಾ ಕೇಳಿದ್ದ. ಗೊತ್ತಿಲ್ಲ, ನಾನು ಗರ್ಭಿಣಿಯಾಗಿದ್ದಾಗ ಮನೆಯಿಂದ ಹೊರಬರುವಾಗ ನೋಡಿದ್ದು, ನಂತರ ಅಂತಹ ಸಂದರ್ಭ ಬರಲೇ ಇಲ್ಲ ಎಂದಿದ್ದರು. ಇಂದ್ರಾಣಿ ಅವರು ಪಾವನಿ ಬಳಿ ತನ್ನ ತವರಿನವರು ನಾನು ಗರ್ಭಿಣಿ ಎನ್ನುವ ವಿಷಯ ತಿಳಿದು ತನ್ನನ್ನು ನಡೆಸಿಕೊಂಡ ಬಗ್ಗೆ, ಹಾಗೆ ಮಗುವನ್ನು ತೆಗೆಸು, ಇಲ್ಲ ಮನೆ ಬಿಟ್ಟು ಹೋಗು ಎಂದು ಹೇಳಿ ಮನೆಯಿಂದ ಹೊರಗೆ ಕಳಿಸಿದ ಮಾತುಗಳು ಕೆಲವು ಸಂದರ್ಭದಲ್ಲಿ ಅವರ ಬಾಯಿಂದಲೇ ಕೇಳಿ ತಿಳಿದಿದ್ದವನು ಯಾಕಾಗಿರ್ಬೋದು ಯೋಚಿಸ್ತಾ ಉಳಿದಿದ್ದ. ಇಂದ್ರಾಣಿಯವರು, ಗೌತಮ್ ಅಣ್ಣ ಇಲ್ಲಿಗೆ ಬರುವುದು ನಿಂಗೇನು ಅಭ್ಯಂತರವಿಲ್ಲ ತಾನೆ ಕೇಳಿದ್ದರು. ಇದು ನಿಮ್ಮ ಮನೆ, ಯಾರು ಬರಬೇಕೋ ಇರಬೇಕೋ ಹೋಗಬೇಕು ಎನ್ನುವುದು ಪೂರ್ತಿಯಾಗಿ ನಿಮಗೆ ಸೇರಿತ್ತು. ಈ ಹಕ್ಕು ಅಧಿಕಾರ ಇದೆ ನಿಮಗೆ ಎಂದವನು ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಉಳಿದಿದ್ದ. ನನ್ನ ಅವಶ್ಯಕತೆ ಇದೆ, ಅವರ ಜೊತೆ ಆ ಕ್ಷಣ ನಿಲ್ಲಬೇಕು ಎನಿಸಿ ಗೌತಮ್ ಮೊಬೈಲ್ನಲ್ಲಿ ಮಾತನಾಡುತ್ತಲೇ ಒಂದಷ್ಟು ಕೆಲಸಗಳನ್ನು ಮುಗಿಸಿದ್ದ. ಚಂದನಳಿಗೂ ಅರ್ಥವಾಗಿತ್ತು. ಆ ಸಮಯದಲ್ಲಿ ಅತ್ತೆ ಇರಲು ನಿರ್ಧರಿಸಿದ್ದಾರೆ ಎಂದುಕೊಂಡವಳು ಏನನ್ನೂ ಕೇಳಲು ಹೋಗಲಿಲ್ಲ. ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದವನ ಬಳಿ ಬಂದವಳು, ಜ್ಯೂಸ್ ನೀರು ಏನಾದರೂ ಬೇಕಾಗಿತ್ತಾ ಕೇಳಿದ್ದಳು. ಕೆಣಕುವ ಮನಸ್ಸಾದಾಗ ಗಂಡ ಕೆಲಸಕ್ಕೆ ಹೋಗಿಲ್ಲ ಯಾಕೆ ಏನು ಎಂದು ಒಂದು ಮಾತು ವಿಚಾರಿಸುವುದು ಬೇಡವಾ ಕೇಳಿದ್ದ. ಅದು ನನಗೆ ಗೊತ್ತಿತ್ತು ಅಲ್ವಾ, ಅದಕ್ಕೆ ಕೇಳಿಲ್ಲ. ಏನು ಗೊತ್ತು? ಆ ಸಮಯದಲ್ಲಿ ಅತ್ತೆ ಜೊತೆ ಇರಲು ಬಯಸ್ತಿದ್ದೀರಾ? ಎಲ್ಲ ನನ್ನ ಸಾವಾಸ ಹೇಳುತ್ತಿದ್ದವನು, ಬನ್ನಿ ಅಣ್ಣ ಹೇಗಿದ್ದೀರಾ ಎಂದ ಧ್ವನಿ ಕೇಳಿ ನನ್ನ ಜೊತೆ ಬಾ ಎನ್ನುತ್ತಾ ಅವಳ ಜೊತೆ ಹೊರಗೆ ನಡೆದಿದ್ದ.